ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ನಾನು ಆ್ಯಕ್ಷನ್ ಕ್ಯಾಮ್ರಾ ತೊಗೊಬೇಕಾದ್ರೆ ಅಮೆಝಾನಲ್ಲಿ ನನಗೆ ಹೆಂಗೆ ಸ್ಕ್ಯಾಮ್ ಆಗಿತ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ, ಮತ್ತು ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನಾನು ತೊಗೊಂಡಾಗ ನನಗೆ ಅದು ಯೂಸ್ ಪೀಸ್ ಬಂದಿತ್ತು, ಮತ್ತು ಬಾಕ್ಸ್ ಎಲ್ಲ ಓಪನ್ ಆಗಿ ಎಲ್ಲ ಐಟಮ್ಸ್ ಎಲ್ಲ ಆಚೆ ಬಿದ್ದಿತ್ತು. ನಾನು ಮತ್ತೆ ಎಲ್ಲ ಫೋಟೋ ಹಿಡಿದು ಅವ್ರಿಗೆ ರಿಪೋರ್ಟ್ ಮಾಡಿ ಅವ್ರು ಮತ್ತೆ ವಾಪಸ್ ಕಳಿಸ್ದೆ. ಸೊ ನಾನು ಮತ್ತೆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡೆ, ಎಲ್ಲಿ ತೊಗೊಂಡೆ, ಹೆಂಗೆ ತೊಗೊಂಡೆ, ಮತ್ತು ನೀವು ಈ ಥರ ಕಾಮರ್ಸ್ ವೆಬ್ಸೈಟ್ಸಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಏನೇನು ತಲೆಯಲ್ಲಿ ಇಟ್ಕೊಂಡು ಪರ್ಚೇಸ್ ಮಾಡಬೇಕು, ಎಸ್ಪೆಷಲಿ ಸ್ವಲ್ಪ ಹೈ ಪ್ರೈಸ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ. ಸೊ ಎಲ್ಲ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ. ಸೊ ಯಾರಾದರೂ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳೋಕ್ಕೆ ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋನ ಚೆಕ್ಔಟ್ ಮಾಡಿ. ನನ್ನ ಹಳೆ ವಿಡಿಯೋ ನೋಡಿದರೆ ನಿಮಗೆ ಅಮೆಝಾನ್ದು ನನಗೆ ಆಗಿದ್ದ ಸ್ಕ್ಯಾಮ್ ಬಗ್ಗೆ ನಿಮಗೆ ಹೇಳಿರ್ತೀನಿ. ಮತ್ತು ನಾನು ಅದನ್ನ ಯೂಸ್ ಪ್ರಾಡಕ್ಟ್ ಅಂದ್ಬಿಟ್ಟು ರಿಟರ್ನ್ ಮಾಡಿದೆ. ನನಗೆ ಕಾಲಲ್ಲಿ ಈ ಥರ ನಿಮಗೆ ಅದೇ ಪ್ರೈಸ್ಗೆ ಕೊಡ್ತೀನಿ ಅಂತ ಹೇಳಿದರು. ಇದು ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದಾಗ ಸರಿ ಅಂದ್ಬಿಟ್ಟು ಅದು ರಿಟರ್ನ್ ಆಗಿ ಅದಕ್ಕೆ ರೀಫಂಡ್ ಆಗೋವರೆಗೂ ವೆಯ್ಟ್ ಮಾಡಿ, ರೀಫಂಡ್ ಮಾಡೋದಕ್ಕೆ ಒಂದು 5-6 ಸರಿ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಓಕೆ. ಒಂದು 3 ವೀಕ್ಸ್ 4 ವೀಕ್ಸ್ ಪೀರಿಯಡಲ್ಲಿ ಎಲ್ಲ ಮುಗೀತು. ರೀಫಂಡ್ ಆಗಿ ಅಮೌಂಟು ವಾಪಸ್ ಕೂಡ ಬಂತು. ಸರಿ ಹೋಗಲಿ ಅದೇ ಪ್ರೈಸಿಗೆ ಪರ್ಚೇಸ್ ಮಾಡೋಣ ಅಂತ ನೋಡಿದ್ರೆ ಅದು ಪ್ರೈಸ್ ಹೈಕಾಗಿ ನಾನು 34ಗೇನೋ ಪರ್ಚೇಸ್ ಮಾಡಿದ್ದು 38 ಆಗ್ಬಿಟ್ಟಿದೆ. ಸರಿ ಹೋಗಲಿ ಅವ್ರ ಹತ್ರ ಮಾತಾಡೋಣ, ಈ ಥರ ಹೇಳಿದ್ರಲ್ಲ ಅಂದ್ಬಿಟ್ಟು ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ರಿ, ಏನು ಪ್ರೊಸೀಜರ್ ಅದೇ ಪ್ರೈಸ್ಗೆ ಬೈ ಮಾಡೋದಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದ್ಮೇಲೆ ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾವು ಆ ಥರ ಎಲ್ಲ ಮಾಡಲ್ಲ, ಮಿಸ್ಕಮ್ಯುನಿಕೇಟ್ ಆಗಿದೆ ಅಂದ್ಬಿಟ್ಟು ಮೆತ್ತಗೆ ಕೈ ಎತ್ಬಿಟ್ರು. ಇದು ಯಾರು ತಪ್ಪು, ಯಾರನ್ನ ಬ್ಲೇಮ್ ಮಾಡೋದು ಏನೂ ಗೊತ್ತಾಗ್ತಿಲ್ಲ. ಅಷ್ಟೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕಸ್ಟಮರ್ ಕೇರ್ ಸಪೋರ್ಟ್ ಅಂತ ಒಂದು ಜಾಬ್ ಕೊಟ್ಟು ಮಿಸ್ಕಮ್ಯುನಿಕೇಟ್ ಮಾಡೋದಕ್ಕೆ ಅಂದ್ಬಿಟ್ಟೆ ಇಟ್ಕೊಂಡಿದ್ರೆ ಅವ್ರನ್ನ ತಗೊಂಡವ್ರು ನಾವು ಬುದ್ಧಿವಂತರಲ್ಲ ಅಂತ ಅನ್ಕೋಬೇಕಷ್ಟೆ. ಇದೆಲ್ಲ ಆಯಿತು, ಸರಿ ಹೋಗಲಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಇನ್ನು ನನಗೆ 38,000 ಕೊಟ್ಟು ಇದನ್ನ ತೊಗೊಳ್ಳೋ ಅಷ್ಟು ವರ್ತ್ ಅನಿಸಿಲ್ಲ, ಪ್ಲಸ್ ಪ್ರೈಸು ತುಂಬ ಜಾಸ್ತಿ ಅನ್ನಿಸ್ತು. ಸರಿ ಹೋಗಲಿ ವೆಯ್ಟ್ ಮಾಡೋಣ, ನೆಕ್ಸ್ಟ್ ಯಾವ್ದಾದ್ರು ಸೇಲ್ ಬಂದಾಗ ತೊಗೊಳ್ಳೋಣ ಅಂತ ನ್ಯೂ ಇಯರ್ವರೆಗೂ ವೆಯ್ಟ್ ಮಾಡಿದೆ. ಕ್ರಿಸ್ಮಸ್ ಏನಾದರೂ ಬರುತ್ತಂತ. ಕ್ರಿಸ್ಮಸ್ ಸೇಲಲ್ಲೂ ಕಮ್ಮಿ ಆಗಿಲ್ಲ. ಸರಿ ಹೋಗಲಿ ನ್ಯೂ ಇಯರ್ ಸೇಲ್ ತೊಗೊಳ್ಳೋಣ, ನ್ಯೂ ಇಯರಲ್ಲೂ ಏನು ಇದು ಪ್ರೈಸ್ ಕಮ್ಮಿ ಆಗಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ವೆಯ್ಟ್ ಮಾಡ್ತಿದ್ದೆ. ರಿಪಬ್ಲಿಕ್ ಡೇ ಸೇಲ್ ಅಂದ್ಬಿಟ್ಟು 13th ಬಿಟ್ಟರು. ಸರಿ ಅಂದ್ಬಿಟ್ಟು ಪ್ರೈಸ್ ಚೆಕ್ ಮಾಡಿದೆ, 32 ಸಮಥಿಂಗ್ ಇತ್ತು, ಪ್ಲಸ್ ಕಾರ್ಡ್ ಆಫರ್ ಎಲ್ಲ ಸೇರಿ 30,000ಗೆ ಬರ್ತಿತ್ತು. ಸರಿ ಬಿಡು ಇದೆ ತೊಗೊಳ್ಳೋಣ ಅಂದ್ಬಿಟ್ಟು 30,000 ಕೊಟ್ಟು ಪರ್ಚೇಸ್ ಮಾಡಿದೆ ಇದನ್ನ. ಈ ಸರಿ ಏನು ಪ್ರಾಬ್ಲಮ್ ಆಗಿಲ್ಲ. ಅದೇ ವೆಂಡರಿಂದನೇ, ಸಾರಿ ಸೆಲ್ಲರಿಂದನೇ, ಅದೇ ಸೆಲ್ಲರಿಂದ ಬಂತು, ಬಟ್ ಪ್ಯಾಕ್ಟ್ ಬಂತು ಈ ಸರಿ. ಲಕ್ ಚೆನ್ನಾಗಿತ್ತು ಅನ್ಸುತ್ತೆ. ಪಾಪ 16 ತಲೆಗೆ ಹಾಕಿದ್ನೋ ಗೊತ್ತಿಲ್ಲ. ಇದರಲ್ಲಿ ಇನ್ನೊಂದು ಸ್ಕ್ಯಾಮ್ ಏನಂದರೆ, ಸ್ಕ್ಯಾಮ್ ಅಂತಲ್ಲ, ಅವ್ರದ್ದು ಇಂಟೆಲಿಜೆಂಟ್ ರೂಲ್ಸ್. ನೀವು ಒಂದು ಸರಿ ಯಾವ್ದಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ಮೇಲೆ ಫಸ್ಟು ನಿಮಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ವಾಪಸ್ ಕಳಿಸ್ಬೋದಿತ್ತು. ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಎಲ್ಲ ಅಪ್ಲಿಕೇಬಲ್ ಆಗ್ತಿತ್ತು. ಒಂದು 20,000 30,000 ಆ ರೇಂಜಲ್ಲಿರೋ ಪ್ರಾಡಕ್ಟ್ಸ್ಗೆ. ಸೊ ನೀಟಾಗಿ ಚೆಕ್ ಮಾಡಿಕೊಂಡು ನಿಮಗೆ ಸೂಟ್ ಆದರೆ ಇಟ್ಕೊಬೋದಿತ್ತು, ಇಲ್ಲಾಂದರೆ ವಾಪಸ್ ಕಳಿಸ್ಬೋದಿತ್ತು. ಈಗ ಹಂಗಲ್ಲ. ಈಗ ತೊಗೊಂಡ್ಮೇಲೆ ಡೈರೆಕ್ಟಾಗಿ ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಅಂತ ಹಾಕ್ಬಿಡ್ತಾರೆ. ಸೊ ನಿಮಗೆ ಏನಾದ್ರು ಪ್ರಾಡಕ್ಟಲ್ಲಿ ಪ್ರಾಡಕ್ಟ್ ಡ್ಯಾಮೇಜ್ ಇದ್ದು, ಇದು ಶಿಪ್ ಮಾಡಿದಾಗ ಇದು ಡೆಲಿವರ್ ಮಾಡಿದಾಗ ಏನಾದರೂ ಡ್ಯಾಮೇಜ್ ಇದ್ದು ನೀವು ರಿಟರ್ನ್ ಮಾಡಿದ್ರೆ ಓಕೆ. ಇಲ್ಲ ಅಂದರೆ ನೀವು ಏನಾದರೂ ಪ್ರಾಡಕ್ಟ್ ಡಿಫೆಕ್ಟ್ ಇದ್ದು ಅದು ಸರಿಯಾಗಿ ವರ್ಕ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಸರ್ವಿಸ್ ಸೆಂಟ್ರಿಗೆ ಎತ್ಕೊಂಡು ವಾಪಸ್ ಕೊಡಬೇಕು. ನಾನು ತೊಗೊಂಡಿರೋ DJI ಆ್ಯಕ್ಷನ್ ಕ್ಯಾಮ್ರಾ ಇದು ಸರ್ವಿಸ್ ಸೆಂಟ್ರ್ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. ಆಥರೈಸ್ ಸರ್ವಿಸ್ ಸೆಂಟರ್ ಎಲ್ಲ ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ಸೇ ಇರೋದು. ನಾನು ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ನೋಡಿದೆ, ಅವರು ನೀಟಾಗಿ ಕೈ ಎತ್ಬಿಟ್ರು, ಈ ಥರ ಆಗಲ್ಲ ಅಂದ್ಬಿಟ್ಟು. ಸರಿ ಇನ್ನೇನು ಮಾಡೋ ಅಂದ್ಬಿಟ್ಟು ಸದ್ಯ ಅಮೆಝಾನ್ ಅವರು ವಾಪಸ್ ತೊಗೊಂಡ್ರು, ಇಲ್ಲಾಂದರೆ ಆ ಯೂಸ್ ಪ್ರಾಡಕ್ಟ್ನ ಇಟ್ಕೊಬೇಕಾಗಿತ್ತು. ಅದೊಂದು ಅಡ್ವಾಂಟೇಜ್ ಅನಿಸ್ತು ಅಷ್ಟೇ.
ಹೇಗಿದ್ರು ತಪ್ಪಾಗ್ದೆ ಅಲ್ವಾ, ವಾಪಸ್ ತಗೊಳ್ಲೇಬೇಕು.